ನಮಸ್ಕಾರ ಸ್ನೇಹಿತರೆ, ದೋದೋ. ಇಂದು ನಿಮ್ಮ ಮುಂದೆ ತರುವ ಕಥೆ ಸಾಮಾನ್ಯ ಕಥೆಯಲ್ಲ. ಇದು ಧರ್ಮ ಮತ್ತು ಅಧರ್ಮದ ಮಧ್ಯೆ ನಡೆದ ಮಹಾ ಸಂಘರ್ಷದ ಕಥೆ. ಇದು ಭೂಮಿಯನ್ನು ರಕ್ಷಿಸಲು ಪರಮಾತ್ಮನು ಅವತರಿಸಿದ ದಿವ್ಯ ಕ್ಷಣದ ಕಥೆ. ದ್ವಾಪರ ಯುಗದಲ್ಲಿ ಭೂಮಿಯ ಮೇಲೆ ಪಾಪ ಹೆಚ್ಚಾಗಿತ್ತು. ದುಷ್ಟರು ಪ್ರಜೆಯನ್ನು ಹಿಂಸಿಸುತ್ತಿದ್ದರು. ಅಂತಹ ಸಮಯದಲ್ಲಿ ದೇವತೆಗಳು ಪರಮಾತ್ಮನ ಶರಣಾಗತಿಯಾದರು. ಅಗೌದ ಸರ್ವಶಕ್ತನಾದ ಮಹಾವಿಷ್ಣು ಭೂಮಿಗೆ ಅವತರಿಸಲು ನಿರ್ಧರಿಸಿದರು. ಆ ಅವತಾರವೇ ಜಗತ್ತನ್ನು ಧರ್ಮದ ಮಾರ್ಗದಲ್ಲಿ ನಡೆಸಿದ ಮಹಾನ್ ದೈವಾರ್ಧ. ಅದು ಶ್ರೀಕೃಷ್ಣನ ಅವತಾರದ ರಹಸ್ಯದ ಅದ್ಭುತ ಕಥೆ. ಮಥುರಾ ನಗರವನ್ನ ಆಳುತ್ತಿದ್ದನು ದುಷ್ಟ ರಾಜ ಕಂಸ. ಅವನು ತನ್ನ ಸಹೋದರಿ ದೇವಕಿಯನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು. ದೇವಕಿಯ ವಿವಾಹ ವಸುದೇವನೊಂದಿಗೆ ನಡೆಯುವಾಗ ಆಕಾಶವಾಣಿ ಒಂದು ಭಯಾನಕ ಸುದ್ದಿ ಹೇಳಿತು. ದೇವಕಿಯ 8ನೇ ಮಗ ಕಂಸನನ್ನು ಸಂಹರಿಸುವನು. ದೇವಕಿಯ ವಿವಾಹ ವಸುದೇವನೊಂದಿಗೆ ನಡೆಯುವಾಗ ಆಕಾಶವಾಣಿ ಒಂದು ಭಯಾನಕ ಸುದ್ದಿ ಹೇಳಿತು. ದೇವಕಿಯ 8ನೇ ಮಗ ಕಂಸನನ್ನು ಸಂಹರಿಸುವನು. ಇದನ್ನು ಕೇಳಿದ ಕಂಸ ಭಯದಿಂದ ಕೋಪಗೊಂಡನು. ತಕ್ಷಣವೇ ದೇವಕಿ ಮತ್ತು ವಸುದೇವರನ್ನ ಕಾರಾಗೃಹದಲ್ಲಿ ಬಂಧಿಸಿದನು. ದೇವಕಿಗೆ ಜನಿಸಿದ ಮೊದಲ 6 ಮಕ್ಕಳು ಕಂಸನ ಭಯ ಮತ್ತು ಕ್ರೂರ ನಿರ್ಣಯದ ಬಲಿಯಾದರು. 7ನೇ ಮಗನಾದ ಬಲರಾಮನು ದೈವಿಕ ಶಕ್ತಿಯಿಂದ ರೋಹಿಣಿಯ ಗರ್ಭಕ್ಕೆ ಸ್ಥಳಾಂತರಿಸಲ್ಪಟ್ಟನು. ಅಂತಿಮವಾಗಿ ಅಷ್ಟಮಿಯ ರಾತ್ರಿ ಕಾರಾಗೃಹದಲ್ಲಿ ದಿವ್ಯ ಪ್ರಕಾಶ ಮೂಡಿತು. ಭಗವಂತ ಶ್ರೀಕೃಷ್ಣ ಜನಿಸಿದರು. ಆ ಸಮಯದಲ್ಲಿ ಕಾರಾಗೃಹದ ಬಾಗಿಲುಗಳು ಸ್ವಯಂ ತೆರೆದವು. ಕಾವಲುಗಾರರು ನಿದ್ದೆಗೆ ಜಾರಿದರು. ಬಂಧನಗಳು ಬಿದ್ದವು. ವಸುದೇವನು ಕೃಷ್ಣನ್ನು ಹೊತ್ತು ಮಳೆಯ ರಾತ್ರಿ ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ಹೊರಟನು. ಅಲ್ಲಿ ಯಶೋಧ ಮತ್ತು ನಂದನ ಮನೆಗೆ ಹೋಗಿ ಕೃಷ್ಣನನ್ನು ಅಲ್ಲಿ ಇಟ್ಟು ಅವರ ಹೆಣ್ಣು ಮಗುವನ್ನು ತೆಗೆದುಕೊಂಡು ಕಾರಾಗೃಹಕ್ಕೆ ಮರಳಿದನು. ಪ್ರಿಯ ವಸುದೇವನು ಯಮುನಾ ನದಿಯನ್ನು ದಾಟಿ ಗೋಕುಲಕ್ಕೆ ತಲುಪಿದ ನಂತರ ಅಲ್ಲಿನ ಜೀವನ ಸಂಪೂರ್ಣವಾಗಿ ಬದಲಾಗಿತು. ಶ್ರೀಕೃಷ್ಣ ಗೋಕುಲದಲ್ಲಿ ಬೆಳೆದಂತೆ ಗ್ರಾಮದಲ್ಲಿ ಸುಖ ಮತ್ತು ಸಮೃದ್ಧಿ ಹೆಚ್ಚಾಯಿತು. ಅವನ ಬಾಲ್ಯವೇ ಅದ್ಭುತಗಳಿಂದ ತುಂಬಿತ್ತು. ಪುತನ ಎಂಬ ರಾಕ್ಷಸಿ ವಿಷದ ಹಾಲು ಕುಡಿಸಿ ಕೊಲ್ಲಲು ಬಂದಳು. ಕೃಷ್ಣನು ಅವಳನ್ನೇ ಸಂಹರಿಸಿದನು. ಶಕಟಾಸುರನು ಗಾಡಿಯ ರೂಪದಲ್ಲಿ ಬಂದನು. ಕೃಷ್ಣನು ಕಾಲಿನಿಂದ ತಳ್ಳಿಬಿಟ್ಟನು. ತ್ರಿಣಾವರ್ತನು ಗಾಳಿ ರೂಪದಲ್ಲಿ ಬಂದನು. ಕೃಷ್ಣನು ಅವನ್ನು ನೆಲಕ್ಕೆ ಬಡಿದು ಕೊಂದನು. ಕಾಳಿಯ ನಾಗನು ಯಮುನಾ ನದಿಯಲ್ಲಿ ವಿಷ ಉಗೆಯುತ್ತಿದ್ದನು. ಕೃಷ್ಣನು ಅವನ ಫಣದ ಮೇಲೆ ನೃತ್ಯ ಮಾಡಿದನು. ದುಷ್ಟ ರಾಜ ಕಂಸ ರಾತ್ರಿ ನಿದ್ರೆ ಮಾಡಲಾರದೆ ಕಂಗಾಲಾಗಿದ್ದನು. ಅವನು ಯೋಚಿಸಿದನು, ಈ ಕೃಷ್ಣನು ಸಾಮಾನ್ಯ ಬಾಲಕನಲ್ಲ. ಇದೇ ದೇವಕಿಯ 8ನೇ ಮಗ ಇರಬೇಕು. ಅದುದರಿಂದ ಅವನು ಒಂದು ಕುತಂತ್ರ ರೂಪಿಸಿದನು. ಮಥುರೆಯಲ್ಲಿ ದೊಡ್ಡ ಧನುಸ್ಸು ಯಜ್ಞ ಮತ್ತು ಮಲ್ಲಯುದ್ಧ ಸ್ಪರ್ಧೆ ಏರ್ಪಡಿಸಿದನು. ಕೃಷ್ಣ ಮತ್ತು ಬಲರಾಮರನ್ನ ಆಹ್ವಾನಿಸಿದನು. ಆದರೆ ಅವನ ಉದ್ದೇಶ ಒಂದೇ, ಅವರನ್ನ ಕೊಲ್ಲುವುದು. ಕೃಷ್ಣನು ಮಥುರಾಕ್ಕೆ ಬಂದಾಗ ನಗರದ ಜನರು ಅವನ ಸೌಂದರ್ಯ ಮತ್ತು ಶೌರ್ಯವನ್ನು ನೋಡಿ ಆಶ್ಚರ್ಯಪಟ್ಟರು. ಕಂಸನು ಮೊದಲು ಕುಬಲಯಾಪೀಡ ಎಂಬ ಕ್ರೂರ ಆನೆಯನ್ನ ಕೃಷ್ಣನ ಮೇಲೆ ಬಿಟ್ಟನು. ಆ ಆನೆ ಕ್ರೋಧದಿಂದ ದಾಳಿ ಮಾಡಿತು. ಆದರೆ ಕೃಷ್ಣನು ಅದನ್ನು ಹಿಡಿದು ನೆಲಕ್ಕೆ ಉರುಳಿಸಿದನು. ಆನೆಯ ದಂತಗಳನ್ನ ಕಿತ್ತು ಹಾಕಿದನು. ಜನರು ಜೈ ಕೃಷ್ಣ ಎಂದು ಕೂಗಿದರು. ಕಂಸನ ಹೃದಯದಲ್ಲಿ ಭಯದ ಕಂಪನ ಹೆಚ್ಚವಾಯಿತು. ಜೈ ಶ್ರೀಕೃಷ್ಣ, ಗೋವಿಂದ ಹರಿ ಗೋವಿಂದ. ಮಲ್ಲಯುದ್ಧ ಸಭೆ ಆರಂಭವಾಯಿತು. ಬಲಿಷ್ಠ ಮಲ್ಲರಾದ ಚಾಣೂರ ಮತ್ತು ಮುಷ್ಟಿಕ ಮುಂದೆ ಬಂದರು. ಅವರು ಕೃಷ್ಣ ಮತ್ತು ಬಲರಾಮರನ್ನ ಹಾಸ್ಯ ಮಾಡಿದರು. ಆದರೆ ಯುದ್ಧ ಆರಂಭವಾದಾಗ ದೃಶ್ಯವೇ ಬದಲಾಯಿತು. ಕೃಷ್ಣನು ಚಾಣೂರನನ್ನು ಆಕಾಶಕ್ಕೆತ್ತಿ ಭೂಮಿಗೆ ಬಡಿದನು. ಬಲರಾಮನು ಮುಷ್ಟಿಕನನ್ನು ಒಂದೇ ಹೊಡೆತದಲ್ಲಿ ನಿಲಕ್ಕುರುಳಿಸಿದನು. ಸಭೆಯಲ್ಲಿದ್ದ ಜನರು ಹರ್ಷದಿಂದ ಕೂಗಿದರು. ಜೈ ಶ್ರೀಕೃಷ್ಣ, ಗೋವಿಂದ ಹರಿ ಗೋವಿಂದ. ಆದರೆ ಕಂಸನು ಕೋಪದಿಂದ ನಡುಗುತ್ತಿದ್ದನು. ಕಂಸನು ಸೈನಿಕರಿಗೆ ಆದೇಶಿಸಿದನು, ಈ ಇಬ್ಬರನ್ನು ಬಂಧಿಸಿ ವಸುದೇವನನ್ನು ಕೊಲ್ಲಿ.
ಅದೇ ಕ್ಷಣದಲ್ಲಿ ಕೃಷ್ಣನು ವೇದಿಕೆಗೆ ಹಾರಿ ಹೋದನು. ಕಂಸನ ಕಿರೀಟ ನೆಲಕ್ಕೆ ಬಿತ್ತು. ಕೃಷ್ಣನು ಅವನ್ನು ಹಿಡಿದು ಸಿಂಹಾಸನದಿಂದ ಕೆಳಗೆ ಎಳೆದನು. ಒಂದೇ ಪ್ರಹಾರದಲ್ಲಿ ಅವನ ಅಹಂಕಾರವನ್ನು ಚೂರು ಮಾಡಿದನು. ಕಂಸನ ಪ್ರಾಣ ಹೊರಬಂದಿತು. ದುಷ್ಟನ ಅಂತ್ಯವಾಯಿತು. ಕೃಷ್ಣನು ತಕ್ಷಣ ಕಾರಾಗೃಹಕ್ಕೆ ಹೋಗಿ ದೇವಕಿ ಮತ್ತು ವಸುದೇವರನ್ನ ಬಿಡುಗಡೆ ಮಾಡಿದನು. ಅವರು ಕಣ್ಣೀರಿನಿಂದ ಮಗನನ್ನ ಅಪ್ಪಿಕೊಂಡರು. ಮಥುರಾ ಜನರು ಬಂಧನದಿಂದ ಮುಕ್ತರಾದರು. ಉಗ್ರಸೇನನ್ನ ಮತ್ತೆ ಸಿಂಹಾಸನಕ್ಕೆ ಕುಳ್ಳಿರಿಸಲಾಯಿತು. ಕಂಸನು ಕೇವಲ ಒಬ್ಬ ದುಷ್ಟ ರಾಜನಲ್ಲ, ಅವನು ಅಹಂಕಾರದ ಪ್ರತೀಕ. ಕೃಷ್ಣನು ಕೇವಲ ಯೋಧನಲ್ಲ, ಅವನು ಧರ್ಮದ ಪ್ರತೀಕ. ಈ ಕಥೆ ನಮಗೆ ಹೇಳುವುದು, ಅಧರ್ಮ ಎಷ್ಟು ಬಲವಾಗಿದ್ದರೂ, ಅಹಂಕಾರ ಎಷ್ಟು ದೊಡ್ಡದಾಗಿದ್ರೂ ದೈವನ್ಯಾಯ ತಪ್ಪದೇ ನಡೆಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಅಡ್ಡೋಳು ಒಂದು ಲೈಕ್ ಮಾಡಿ. ಇನ್ನೂ ಇಂತಹ ಪೌರಾಣಿಕ ಮತ್ತು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ಆಬ್ಯೋ. ಮತ್ತೊಂದು ಅದ್ಭುತ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.